ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿದೆ, ಹಾಗೆ ಯೂಸ್ಫುಲ್ ಕೂಡ ಇದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೇಲ್ ಕಟ್ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಮಾರ್ನಿಂಗ್ 9:30 ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಕೂಡ ಮುಗಿಸ್ಕೊಂಡು, ಹಾಗೆ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಯಿತು. ಸೊ ಇವತ್ತು ವಿನೀತ್ 3rd ಸ್ಟ್ಯಾಂಡರ್ಡದ್ದು ಫೈನಲ್ ಎಕ್ಸಾಮ್ ರಿಸಲ್ಟ್ ಇದೆ. ಸೊ ಅದಕ್ಕೋಸ್ಕರ ಸ್ಕೂಲ್ಗೆ ಹೊರಡಬೇಕು, ಅದಕ್ಕೋಸ್ಕರ ರೆಡಿಯಾಗಿದ್ದೀವಿ. ಎಷ್ಟು ಚೆನ್ನಾಗಳಿದಾವೆ ನೋಡಿ ಫ್ಲವರ್ಸ್. ವಿನೀತ್ ಫುಲ್ ಎಂಜಾಯ್ ಮಾಡ್ತಾ ಇದೆಯಾ ವಿನೀತ್? ಗಾರ್ಡನ್ ಮಾಡಿದ್ದೆ ನಾನೇ. ಇದು ನ್ಯೂ ಗಾರ್ಡನ್ ಮಾಡಿದ್ದೀರಾ? ಗೀತಾ ಎಲ್ಲ ಗಾರ್ಡನ್ ಗಿಡ ಹಾಕಿ ಗೊಬ್ಬರ ಹಾಕಿ ಬೆಳೆಸ್ತಾ ಕೆಲವೊದ್ಲು ಏನು. ಹಾಂ, ಪಾಟ್ ತಂದು ಆ ಬಾಲ್ಕನಿಯಿಂದ ಈ ಬಾಲ್ಕನಿಗೆ ಪಾಟ್ ತಂದು ಇಟ್ಟಿದ್ದಕ್ಕೆ ನೀವೇ ಮಾಡ್ದಂಗ? ಹಾಂ, ಹೂವು ಬಂದಿರೋದು ನಾನೆಲ್ಲ ಬೆಳೆಸಿರೋದಕ್ಕೆ ಬಂದಿದ್ದಾವೆ. ನೀವು ಪಾಟ್ ತಂದು ಇಟ್ಟ ತಕ್ಷಣ ಬರಂಗಿಲ್ಲ ಹೂಗಳು, ರೈಟ್? ಎಷ್ಟು ಚೆನ್ನಾಗಿ ಬಿಟ್ಟಾವ ನೋಡಿ ಫ್ಲವರ್ಸ್. ವಿನೀತ್, ಲುಕ್ ವಿನೀತ್, ಎಷ್ಟು ಚೆನ್ನಾಗಿ ಬಿಟ್ಟಾವ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಾಲ್ಕನಿಯಲ್ಲಿ ಕೂತ್ಕೊಂಡು ಈ ಥರ ಬ್ಯೂಟಿಫುಲ್ ಆದ ವ್ಯೂ ನೋಡ್ತಾ. ಸೊ ನಾವು ಕೂಡ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಫ್ಲವರ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ, ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ದುಂಡು ಮಲ್ಲಿಗೆ. ಸೊ ಘಮ ಘಮ ಅಂತ ವಾಸನೆ ಬರ್ತಾ ಇತ್ತು ಬಾಲ್ಕನಿ ತುಂಬ. ಸೊ ಇಲ್ಲಿ ಕೂತ್ಕೊಂಡು, ಹಾಗೆ ನನ್ನ ಹಸ್ಬೆಂಡು ವಿನೀತ್ಗೆ ಸ್ವಲ್ಪ ನೇಲ್ ಕಟ್ ಮಾಡಬೇಕಿತ್ತು. ಸೊ ಅದು ಮಾಡ್ತಾಯಿದ್ರು. ನೋಡ್ತಿರ್ಬೋದು ನೀವು ಇಲ್ಲಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಮಾರ್ನಿಂಗ್ ಬಿಸಿಲು ಕೂಡ ಬರುತ್ತೆ ಮಾರ್ನಿಂಗ್ ಆದರೆ ಬಾಲ್ಕನಿಯಲ್ಲಿ, ಎಷ್ಟು ರಿಫ್ಲೆಕ್ಟ್ ಆಗ್ತಾ ಇದೆ ಗ್ರೀನ್ ಮೇಲೆ. ಸೊ ಬಿಸಿಲು ಬಿದ್ದಾಗ ಕಾಣಿಸ್ತಿರ್ಬೋದು ನಿಮಗೆ. ತುಂಬ ಬ್ಯೂಟಿಫುಲ್ಲಾಗಿ ಫ್ಲವರ್ಸ್ ಕೂಡ ಬಿಟ್ಟಿತ್ತು. ವಿನೀತ್ ಎಲ್ಲಿ ಹೋಗ್ತಾ ಇದೆಯಾ ಇವಾಗ ನೇಲ್ ಕಟ್ ಮಾಡಿಕೊಂಡು? PTM ಇದೆಯಾ? ಯಾವುದು? ಹಾಂ, ಫೈನಲ್ ಎಕ್ಸಾಮ್ದು ರಿಸಲ್ಟ್ ಇದೆಯಾ? ಓಕೆ ಓಕೆ, ಹೇಳ್ತಾರಾ ರಿಸಲ್ಟ್? ಓಕೆ, ಗುಡ್ ಲಕ್ ವಿನೀತ್, ಗುಡ್ ಲಕ್ ವಿನೀತ್. ಬರ್ತೀನಿ ವಿನೀತ್, ಬರ್ತೀನಿ. ಓಕೆ. ಹಾಗೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದ್ದಾವೆ ಅಂತ ಹೇಳಿಬಿಟ್ಟು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೇಳಿದರು, ಕೇಳಿಸ್ಕೊಂಡ್ರಲ್ವ. ಸೊ ಅವರು ಇನ್ನೊಂದು ಬಾಲ್ಕನಿಯಿಂದ ಪಾಟನ್ನು ಈ ಕಡೆ ಶಿಫ್ಟ್ ಮಾಡಿದ್ರು, ದುಂಡು ಮಲ್ಲಿಗೆನ. ಸೊ ಅದಕ್ಕೋಸ್ಕರ ನಾನೇ ತಂದಿಟ್ಟಿದ್ದಕ್ಕೆ ಈ ಥರ ಎಲ್ಲ ಹೂಗಳು ಬಿಟ್ಟಿದ್ದಾವೆ ಅಂತ ಹೇಳ್ತಾಯಿದ್ರು. ಸೊ ತಂದಿಟ್ಟರೆ ಅಷ್ಟೇ ಹೂ ಬಿಡೋದಲ್ಲಲ್ವ, ಅದಕ್ಕೆಲ್ಲ ಪ್ರಾಪರಾಗಿ ಕೇರ್ ಮಾಡಿದರೆ ಸೊ ಚೆನ್ನಾಗಿ ಹೂಗಳು ಬರುತ್ತೆ. ಹಾಗೆ ಬಿಸಿಲು ಕೂಡ ಮೇನ್ ಇಂಪಾರ್ಟೆಂಟು, ಚೆನ್ನಾಗಿ ಹೂ ಬಿಡಬೇಕಂದ್ರೆ. ಸೊ ನಮ್ಮ ಬಾಲ್ಕನಿಯಲ್ಲಿ 1 ಅವರ್ ಮ್ಯಾಕ್ಸಿಮಮ್ ಅಂದರೆ 1 ಅವರ್ ಬರುತ್ತೆ ಅಷ್ಟೇ ಮಾರ್ನಿಂಗ್ ಬಿಸಿಲದು. ಸೊ ಇದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಬಿಸಿಲು ಬಿದ್ದರೆ ಇನ್ನೂ ಹೂಗಳು ಸಖತ್ತಾಗಿ ಬಿಡುತ್ತೆ. ಸೊ ಇಷ್ಟು ಬಿಸಿಲಿಗೆ ಇಷ್ಟೊಂದು ಹೂಗಳು ಬಿಟ್ಟಿದ್ದಾವೆ ನೋಡ್ತಿರ್ಬೋದು ನೀವು ಇಲ್ಲಿ. ಅಂದರೆ ಮಾರ್ನಿಂಗ್ ಎಳೆ ಬಿಸಿಲು ಇರುತ್ತಲ್ವ, ಆ ಬಿಸಿಲು ಮಾತ್ರ ಮ್ಯಾಕ್ಸಿಮಮ್ ಒಂದು 1.5 ಅವರ್ 2 ಅವರ್ಸ್ ಇರ್ಬೋದು ಅಷ್ಟೇ ಬಿಸಿಲು ಬರುತ್ತೆ. ಸೊ ಅಷ್ಟೇ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದ್ದಾವೆ. ಸೊ ಅದಕ್ಕೆ ನಾವು ಯಾವ ಥರ ಕೇರ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀರು ಹಾಕೋದಾಗಿರ್ಬೋದು, ಅದಕ್ಕೆ ಫರ್ಟಿಲೈಸರ್ ಹಾಕೋದಾಗಿರ್ಬೋದು, ಸೊ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಹಾಗೆ ನೀವು ಗಿಡಗಳಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಎಲ್ಲ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸೊ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಾವಿಲ್ಲಿ ಟಿಫನ್ ಕೂಡ ಆಗಿತ್ತು. ಹಾಗೆ ನಾವು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಇವಾಗ ಸ್ಕೂಲ್ಗೆ
ಸ್ಕೂಲ್ಗೆ ಹೊರಡ್ತಾ ಇದ್ವಿ. ಬಿಕಾಸ್ ವಿನೀತ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಆ್ಯಂಡ್ ಹಾಗೆ ಫೈನಲ್ ಎಕ್ಸಾಮ್ ರಿಸಲ್ಟ್ ಕೂಡ ಇದೆ. ಸೊ ಅದಕ್ಕೋಸ್ಕರ ಇವಾಗ ವಿನೀತ್ ಸ್ಕೂಲ್ಗೆ ಬಂದಿದ್ದೇವೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗಿದೆ. ಸೊ ಆಲ್ರೆಡಿ ಸಮ್ಮರ್ ಹಾಲಿಡೇಸ್ ಬಿಟ್ಟಿತ್ತು. ಸೊ ಎಕ್ಸಾಮ್ ಎಲ್ಲ ಮುಗಿದ್ಬಿಟ್ಟು ನಾವು ಕೂಡ ಕ್ಲಾಸ್ ಟೀಚರ್ನ ಮೀಟ್ ಆಗಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಕೂಡ ಮುಗೀತು. ಸೊ ಎಕ್ಸಾಮಲ್ಲಿ ವಿನೀತ್ ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದ. ಟೀಚರ್ ಕೂಡ ವಿನೀತ್ಗೆ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಮ ಸರ್ವರ್ ಸೋಮಣ್ಣ, ಇವರು ಸರ್ವರ್ ಲೀಲಮ್ಮ ನೋಡಿ, ಸರ್ವರ್ ಲೀಲಮ್ಮ. ವಿನೀತ್ ತಗೋಪುಟ. ಹಾಗೆ ಇಲ್ಲಿ ವಿನೀತ್ ಕೂಡ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದ. ಸೊ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ನಾವೆಲ್ಲರೂ ಇಲ್ಲಿ ಫ್ರೆಂಡ್ಸ್ ಇನ್ನೊಂದು 2 ಮಂತ್ಸ್ ಹಾಲಿಡೇಸ್ ಇರೋದ್ರಿಂದ, ಸಮ್ಮರ್ ಹಾಲಿಡೇಸ್, ಸೊ ಮತ್ತೆ ಇನ್ನು ಸಿಗೋಗೋದಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಬಿಕಾಸ್ ಲಾಂಗ್ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಊರಿಗೆ ಹೋಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಸಿಗೋದು ಮಾತ್ರ ತುಂಬ ರೇರ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಹಾಗೆ ಲೆಮನ್ ಸೋಡಾ ತೊಗೊಂಡಿದ್ವಿ. ವಿನೀತ್ಗಂತೂ ತುಂಬ ಫೇವ್ರೇಟ್ ಲೆಮನ್ ಸೋಡಾ. ಹಾಗೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಹಾಗೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡ್ತಾ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಸೊ ಸೋಡಾ ಕುಡಿತಾ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ನಮ್ಮ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಸೋಡಾ ಮಾತ್ರ ಇಷ್ಟು ಕೆಟ್ಟದಾಗಿತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ಸ್ಕೂಲ್ ಕ್ಯಾಂಟೀನಲ್ಲೇ ತಗೊಂಡಿರೋದು. ಸೊ ಒಂಚೂರು ಇಷ್ಟ ಆಗಲಿಲ್ಲ. ಸೊ ಮಕ್ಕಳು ಇಷ್ಟಪಟ್ಟರು ಅಂಥೇಳಿ ಸೊ ತೊಗೊಂಡ್ವಿ. ಸೊ ತುಂಬಾ ಬ್ಯಾಡ್ ಫೀಲ್ ಆಯಿತು ಈ ಸೋಡಾ ಕುಡಿದ್ಬಿಟ್ಟು. ಅದ್ರ ಬದಲು ಮನೆಗೆ ಹೋಗಿ ಮನೆಯಲ್ಲಿ ನಾನು ಲಾಸ್ಟ್ ಟೈಮಲ್ಲಿ ಫಲ್ಸ್ ಮಹಿಟೋನ ಟ್ರೈ ಮಾಡಿದ್ದೆ. ತುಂಬಾ ಸಖತ್ತಾಗಿ ಬಂದಿತ್ತು. ಸೊ ಅದನ್ನು ಮಾಡಿಕೊಂಡು ಕುಡಿದಿದ್ರೆ ಮನೆಗೆ ಹೋಗಿ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಅಲ್ಲಿ ಒಂದು ಗ್ಲಾಸ್ ತೊಗೊಂಡು ಸೋಡಾ ಕುಡಿಯೋದ್ರ ಬದಲಾಗಿ ಮನೇಲಿ ಪಲ್ಸ್ ಮಹಿಟೋ ಮಾಡ್ಕೊಂಡಿದ್ರೆ ಮನೆ ಮಂದಿ ಎಲ್ಲ ಕುಡಿಬೋದಿತ್ತು. ಸೊ ಅಷ್ಟೊಂದು ಸಖತ್ತಾಗಿರುತ್ತೆ. ಒಂದು ಗ್ಲಾಸ್ ಹೊರಗಡೆ ಕುಡಿಯೋದ್ರ ಬದಲಾಗಿ ಸೊ ಅದನ್ನೇ ಮನೆಯಲ್ಲಿ ಇಂಗ್ರೀಡಿಯೆಂಟ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದರೆ 4 ಜನ ಕುಡಿಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಆ ರೆಸಿಪಿನ ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಸೊ ಹೋಗಿ ನೋಡ್ಕೊಂಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 10 ಪಲ್ಸ್ ಕ್ಯಾಂಡಿನ ತೊಗೊಂಡಿದ್ದೀನಿ. ಸೊ ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಹಾಗೆ ಆನ್ಲೈನಲ್ಲೂ ಸಿಗುತ್ತೆ. ಸೊ ಇದನ್ನೆಲ್ಲ ಮೇಲಿಂದು ಪ್ಯಾಕೆಟೆಲ್ಲ ರಿಮೂವ್ ಮಾಡಿಬಿಟ್ಟು ಸೊ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಹಾಗೆ ವಿನೀತ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಸಮ್ಮರ್ ಅಲ್ವಾ, ಮಕ್ಕಳಿದ್ದಾಗ ಏನಾದರೂ ರೆಸಿಪಿ ಮಾಡ್ತೀನಿ ಅಂತಂದರೆ ಸೊ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಫುಲ್ ಪೌಡರ್ ಮಾಡ್ಕೋಬೇಕು. ಈ ಥರ ಪೌಡ್ರ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಸೊ ನಿಮಗೆ ಯಾವಾಗ ಬೇಕಂದರೆ ಆವಾಗ ಮಾಡ್ಕೋಬೋದು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ. ಹಾಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ಹೋಲ್ ನೈಟನ್ನು ಹಾಕ್ಬೋದು, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಮುಂಚೆ ನೀವು ನೆನೆಸಿಟ್ರೆ ಈ ಥರ ಚೆನ್ನಾಗಿ ನೆನೆದಿರುತ್ತೆ. ಸೊ ಅದನ್ನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ವಿನೀತ್ ಕೂಡ ನೋಡ್ತಾ ಇರ್ಬೋದು ಇಲ್ಲಿ, ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸೊ ಮನೆಯಲ್ಲೇ ಇರ್ತಾರಲ್ವ, ಸೊ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ ರೆಸಿಪಿ ಮಾಡೋದಕ್ಕೆ. ಸೊ ಇದನ್ನು 2 ಗ್ಲಾಸಿಗೆ ಹಾಕ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡಿರೋಂಥ ಒಂದು 2 ಪೀಸನ್ನ ಲೆಮನ್ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಆದ ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಜ್ಯೂಸ್ ಶಾಪ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಕುಡ್ದಿರ್ತಾರಲ್ವ, ಸೊ ಅದಕ್ಕಿಂತ ಚೆನ್ನಾಗಿಯೇ ನೀವು ಮನೆಯಲ್ಲೇ ಮಾಡ್ಕೋಬೋದು. ಲೆಮನ್ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು 4 ರಿಂದ 5 ಎಲೆನ ಮಿಂಟ್ ಲೀವ್ಸ್ ಹಾಕ್ತಾಯಿದ್ದೀನಿ, ಅಂದರೆ ಪುದೀನ ಎಲೆ ಹಾಕ್ತಾಯಿದ್ದೀನಿ. ಸೊ ಈ ಥರ ಎಲೆ ಹಾಕ್ಕೊಂಡು ಬೇಕಾದ್ರೆ ಸ್ವಲ್ಪ ಲೈಟಾಗಿ ನೀವು ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೂ ಆಗುತ್ತೆ. ಸೊ ನಾನಿಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ರಿಂದ 5 ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಹಾಗೆ ಈ ಬಿಸಿಲಲ್ಲಿ ತಣ್ಣಗೆ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾವು ಆವಾಗಲೇ ಏನೋ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಪಲ್ಸ್ ಕ್ಯಾಂಡಿದು, ಸೊ ಅದನ್ನು ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕಿದ್ದರೆ 2 ಸ್ಪೂನ್ ಹಾಕ್ಕೊಳ್ಳಿ, ಸ್ಟ್ರಾಂಗಾಗಿ ಬೇಕಿದ್ದರೆ. ಹಾಗೆ ನಾನಿಲ್ಲಿ ಸ್ಪ್ರೈಟದ್ದು ಬಾಟಲ್ ತೊಗೊಂಡಿದ್ದೀನಿ 1/2 ಲೀಟ್ರದ್ದು. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು 2 ಗ್ಲಾಸಿಗೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಹಾಕ್ಕೊಂಡ್ರೆ ಈ ಒಂದು ಡ್ರಿಂಕ್ ರೆಡಿ ಆಗುತ್ತೆ. ಸಮ್ಮರ್ಗೆ ಪರ್ಫೆಕ್ಟ್ ಆದ ಡ್ರಿಂಕ್ ಅಂತ ಹೇಳ್ಬೋದು, ರಿಫ್ರೆಶಿಂಗ್ ಡ್ರಿಂಕು.
ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋದು ತುಂಬ ಸುಲಭ. ನೋಡಿದ್ರಲ್ವ, ಒಂದು 2-3 ಮಿನಿಟ್ಸಲ್ಲಿ ನೀವು ಮಾಡ್ಕೊಂಬಿಡ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗೆ ನೀವು ಜ್ಯೂಸ್ ಶಾಪ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲೆಲ್ಲ ನೀವು ಕೇಳಿ ನೋಡಿ, ಇದರದ್ದು ಮಿನಿಮಮ್ ಅಂದರೆ 80 ರುಪೀಸು ಅಥವಾ 100 ರುಪೀಸ್ ಇರುತ್ತೆ ಇಷ್ಟು ಸಿಂಪಲ್ ಆದ ರೆಸಿಪಿಗೆ. ಅದನ್ನೇ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನೀವು 5-6 ಜನ ಕುಡಿಬೋದು ಅದೇ ಹಣದಲ್ಲಿ. 3-4 ಇಂಗ್ರೀಡಿಯೆಂಟ್ಸ್ ಸೇರಿದರೆ ಇಷ್ಟು ಒಂದು ಒಳ್ಳೆ ಡ್ರಿಂಕ್ ರೆಡಿಯಾಗೋಯ್ತು. ನೋಡ್ತಾ ಇದ್ದೀರಲ್ವ, ಸೊ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತೆ ಈ ರೆಸಿಪಿ, ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಪಲ್ಸ್ ಮಹಿತೋ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು, ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಪಲ್ಸ್ ಮಹಿಟೋ ರೆಸಿಪಿನ ನೋಡ್ಕೊಂಡು ಬಂದ್ರಲ್ವ, ಹಾಗೆ ಸ್ಕೂಲಲ್ಲಿ ಒಂದು ಇವತ್ತು ಚಿಕ್ಕ ಫಂಕ್ಷನ್ ಕೂಡ ಇತ್ತು, ಸೊ ಅದನ್ನ ಶೇರ್ ಮಾಡಿದ್ದೀನಿ. Mr. Lewis on the 24th of March. Who will be celebrating the birthday. ಹೋಗಿ ಮಾಡೋಣ. Thank you all. Kindly take your seats. Now we move on to the next segment. We start with Ms. Jayashree. ಹಾಗೆ ಇಲ್ಲಿ ಒಂದು ಚಿಕ್ಕ ಫಂಕ್ಷನ್ ಕೂಡ ನಡೀತು, ನೋಡ್ಕೊಂಬಂದ್ರಲ್ವಾ. ಈಗ ಮುಂಚೆ ಇದ್ದ ಪ್ರಿನ್ಸಿಪಲ್ಗೆ ಸೆಂಡ್ ಆಫ್ ಕಾರ್ಯಕ್ರಮ ನಡೀತಾ ಇತ್ತು, ಹಾಗೆ ನ್ಯೂ ಪ್ರಿನ್ಸಿಪಲ್ ಜಾಯ್ನ್ ಆಗ್ತಾ ಇದ್ರು. ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಫಂಕ್ಷನ್ನ ಅರೇಂಜ್ ಮಾಡಿದ್ರು. ಅದ್ರ ಜೊತೆಗೇ ಒಬ್ಬರು ಟೀಚರ್ದು ಬರ್ಡೇ ಕೂಡ ಇತ್ತು, ಸೊ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದರು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ನಾವು ಕೂಡ ಕುತ್ಕೊಂಡು ಸ್ವಲ್ಪ ಪ್ರೇಯರ್ ಆಗಿರ್ಬೋದು, ಸೊ ಅದೆಲ್ಲ ಫಂಕ್ಷನ್ ಮಾಡ್ತಾ ಇದ್ರಲ್ವ, ಸೊ ಕುತ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ವಿಡಿಯೋ, ಇದು ಸ್ಕೂಲ್ ಲಾಸ್ಟ್ ಡೇ ವಿಡಿಯೋ ಅಂತ ಹೇಳ್ಬೋದು. 3rd ಸ್ಟ್ಯಾಂಡರ್ಡ್ ಏನಿದ್ನಲ್ಲ ವಿನೀತು, ಅವತ್ತಿನದ್ದು ಲಾಸ್ಟ್ ಡೇ ವಿಡಿಯೋ. ಸೊ ಎಲ್ಲ ಮಕ್ಕಳು ಇನ್ನು ಸಮ್ಮರ್ ಹಾಲಿಡೇಸ್ ಕೊಡುತ್ತೆ ಅವತ್ತಿನ ದಿನ. ಸೊ ಇನ್ನು ಲಾಸ್ಟ್ ಮತ್ತೇನು ಸಿಗೋದಿಲ್ಲ 2 ಮಂತ್ಸ್ ಅಂತ ಹೇಳ್ಬಿಟ್ಟು. ಸೊ ಅವರು ಸ್ವಲ್ಪ ಸ್ನ್ಯಾಕ್ಸ್ ಕಾರ್ಯಕ್ರಮನ ಅರೇಂಜ್ ಮಾಡ್ಕೊಂಡಾಯಿದ್ರು, ನೋಡ್ತಿರ್ಬೋದು ನೀವು ಇಲ್ಲಿ. ಹಾಗೆ ನೋಡ್ತಾ ಇದ್ರಲ್ವ ಯಾವ ಥರ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ಮಕ್ಕಳ ಜೊತೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಸೊ ಇವಾಗ ಮನೆಗೆ ಹೊರಡ್ತಾ ಇದ್ವಿ. ಹಾಗೆ ಮಕ್ಕಳೆಲ್ಲ ಸ್ವಲ್ಪ ಗ್ರೌಂಡಲ್ಲಿ ಆಟ ಆಡ್ಕೊಳ್ತಾ ಇದ್ರು. ಸೊ ನಾವು ಕೂಡ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಸೊ ಇನ್ನೇನು ಮನೆಗೆ ಹೊರಡಬೇಕು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ. ಸೊ ಎಂಜಾಯ್ ದ ವಿಡಿಯೋ. ಬಾಯ್ ಲೀಲು. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ.
ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.